ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 4ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ತಮಿಳಗ ವೆಟ್ರಿ ಕಳಗಂ ಎಂಬುದು ಏನು ಅಂತ ಪ್ರಶ್ನೆ. ಆಯ್ಕೆಗಳು: ಇದು ಒಂದು ಸಿನಿಮಾ, ಇದು ಒಂದು ರಾಜಕೀಯ ಪಕ್ಷ, ಇದು ಒಂದು ಸಾಂಸ್ಕೃತಿಕ ಹಬ್ಬ, ಇದು ಒಂದು ಬುಡಕಟ್ಟು ಜನಾಂಗ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಇದು ಒಂದು ಪೊಲಿಟಿಕಲ್ ಪಾರ್ಟಿ, ಅಂದರೆ ರಾಜಕೀಯ ಪಕ್ಷ ಆಗುತ್ತೆ. ತಮಿಳುನಾಡಿನ ಖ್ಯಾತ ನಟ ದಳಪತಿ ವಿಜಯ್ ಅವರು ತಮ್ಮ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡ್ತಾರೆ. ಅವರ ಪಕ್ಷದ ಹೆಸರನ್ನ ತಮಿಳಗ ವೆಟ್ರಿ ಕಳಗಂ ಅಂತ ಹೇಳಿ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಈ ಪಕ್ಷದ ಅರ್ಥ ಏನು, ಈ ಹೆಸರಿನ ಅರ್ಥ ಏನು ಅಂತಂದ್ರೆ ತಮಿಳುನಾಡು ವಿಜಯ ಪಕ್ಷ ಅಂತ ಈ ಪಕ್ಷದ ಅರ್ಥ ಆಗುತ್ತೆ. ಸೊ ಯಾರು ಸ್ಥಾಪಕರು, ಹಾಗೆ ಆ ಪಕ್ಷದ ಹೆಸರೇನು, ಆ ಪಕ್ಷದ ಅರ್ಥ ಏನು, ಈ 3 ಪಾಯಿಂಟ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ನಮ್ಮ ಭಾರತೀಯ ನಕ್ಷೆಯನ್ನು ನಾವು ರಾಜಕೀಯವಾಗಿ ನೋಡೋದಾದರೆ ತಮಿಳುನಾಡು ಈ ಭಾಗದಲ್ಲಿ ಬರುತ್ತೆ. ಇವತ್ತು ತಮಿಳುನಾಡಿನಲ್ಲಿ 4 ಪ್ರಮುಖ ರಾಜಕೀಯ ಪಕ್ಷಗಳಿದೆ. ಯಾವ್ದ್ಯಾವುದು ಆ 4 ಪಕ್ಷಗಳು? ಮೊದಲನೇದಾಗಿ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನೇತ್ರ ಕಳಗಂ, 2ನೇ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಹಾಗೆ 3ನೇದಾಗಿ ದೇಸೀಯ ಮುರ್ಪೋಕು ದ್ರಾವಿಡ ಕಳಗಂ, ಹಾಗೆ 4ನೇದು ದ್ರಾವಿಡ ಮುನೇತ್ರ ಕಳಗಂ. ಈ 4 ರಾಜಕೀಯ ಪಕ್ಷಗಳು ಇವತ್ತು ತಮಿಳುನಾಡಿನಲ್ಲಿ ಮೇಜರ್ ಆಗಿ ಕಂಡು ಬರುತ್ತೆ. ಇವು ತಮಿಳುನಾಡಿನ ರಾಜಕೀಯ ಪಕ್ಷಗಳು, ಅಂದರೆ ರಾಜ್ಯ ಪಕ್ಷಗಳು ಆಗುತ್ತೆ. ಇನ್ನು ಕಮಲ್ ಹಾಸನ್ ಅವರು ಕೂಡ ಒಂದು ಪಕ್ಷವನ್ನು ಘೋಷಣೆ ಮಾಡಿದ್ರು. ಅವರು ಕೂಡ ಒಬ್ಬರು ನಟರಾಗ್ತಾರೆ. ಮಕ್ಕಳ ನಿಧಿ ಮಯ್ಯಂ, ಇದು ಬಹಳಷ್ಟು ಹಿಂದೆ ಅವರು ಘೋಷಣೆ ಮಾಡಿದ್ದಾರೆ. ಮಕ್ಕಳ ನಿಧಿ ಮಯ್ಯಂ ಅನ್ನೋದನ್ನು ಕೂಡ ಅವರು ಘೋಷಣೆ ಮಾಡ್ತಾರೆ. ಸೊ ಅದೇ ದಾರಿಯಲ್ಲಿ ಮತ್ತೊಬ್ಬ ನಟ ಯಾರು, ದಳಪತಿ ವಿಜಯ್ ಅವರು ಕೂಡ ತಮ್ಮ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ನಮ್ಮ ರಾಜಕೀಯ ಪಕ್ಷಗಳನ್ನು ಭಾರತದಾದ್ಯಂತ ನೋಡೋದಾದರೆ ಮುಖ್ಯವಾಗಿ 6 ರಾಷ್ಟ್ರೀಯ ಪಕ್ಷಗಳು ಬರುತ್ತೆ, ಹಾಗೆ 55 ರಾಜ್ಯ ಪಕ್ಷಗಳು ಬರುತ್ತೆ ಪ್ರಸ್ತುತ, ಹಾಗೆ 2597 ಗುರುತಿಸಲಾಗದ ಪಕ್ಷಗಳು ಬರುತ್ತೆ. ಸೊ ಈ ಒಂದು ನಂಬರ್ಸ್ ಏನಿರುತ್ತೆ ಇದು ಅವಾಗವಾಗ ಚೇಂಜಸ್ ಆಗ್ತಾ ಹೋಗುತ್ತೆ, ಏನು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಸೊ ಇದನ್ನು ತಾವು ಎಕ್ಸಾಮ್ ಟೈಮ್ನಲ್ಲೂ ಕೂಡ ಒಂದು ಸಲ ಚೆಕ್ ಮಾಡ್ಕೋಬೇಕು. ಏನು ನಂಬರ್ಸ್ ಇರುತ್ತೆ ಅದನ್ನು ಚೆಕ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಂದು ಬಾರಿ ರಾಷ್ಟ್ರೀಯ ಪಕ್ಷ ಕೊಟ್ಟಂತಹ ಸ್ಥಾನವನ್ನು ಮತ್ತೊಮ್ಮೆ ಅದನ್ನು ತೆಗೆದು ಹಾಕ್ತಾರೆ. ಸೊ ಅದರ ಒಂದು ಸಿನ್ಯಾರಿಯೋನ ತೆಗೆದು ಹಾಕ್ತಾ ಇರ್ತಾರೆ. ಸೊ ಅದೇನಾದರೂ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಲಿಲ್ಲ ಅಂದರೆ, ಹಾಗಾಗಿ ಈ ನಂಬರ್ಸನ್ನು ತಾವು ಎಕ್ಸಾಮ್ ಟೈಮ್ನಲ್ಲೂ ಕೂಡ ಅಬ್ಸರ್ವ್ ಮಾಡಬೇಕು. ಸೊ ಪ್ರಸ್ತುತ 6 ರಾಷ್ಟ್ರೀಯ ಪಕ್ಷಗಳಿದೆ. ಯಾವ್ದ್ಯಾವುದು ಮಾನ್ಯತೆ ಪಡೆದಂತಹ ರಾಷ್ಟ್ರೀಯ ಪಕ್ಷಗಳು ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷ. ಸೊ ಅರವಿಂದ್ ಕೇಜ್ರಿವಾಲ್ ಅವರು ಇದರ ಒಂದು ಸ್ಥಾಪಕರಾಗ್ತಾರೆ. ಇನ್ನು 2ನೇದಾಗಿ ಬಹುಜನ ಸಮಾಜವಾದಿ ಪಕ್ಷ, 3ನೇದು ಭಾರತೀಯ ಜನತಾ ಪಕ್ಷ, ಹಾಗೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸ್ವಾದಿ, ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಪೀಪಲ್ ಪಾರ್ಟಿ. ಸೊ ಇಷ್ಟು ಪ್ರಸ್ತುತ ಮಾನ್ಯತೆ ಪಡೆದಂತಹ ರಾಷ್ಟ್ರೀಯ ಪಕ್ಷಗಳಾಗುತ್ತೆ. ಇನ್ನು ಭೌಗೋಳಿಕವಾಗಿ ತಮಿಳುನಾಡನ್ನು ನೋಡೋದಾದರೆ ಈ ಭಾಗದಲ್ಲಿ ತಮಿಳುನಾಡು ಬರುತ್ತೆ. ಸೊ ತಮಿಳುನಾಡು 3 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಯಾವ್ದ್ಯಾವುದು? ಸೊ ಮೇಲ್ಗಡೆ ಇಲ್ಲಿ ಆಂಧ್ರ ಪ್ರದೇಶ ಬರುತ್ತೆ, ಹಾಗೆ ಈ ಕಡೆ ಕರ್ನಾಟಕವನ್ನು ಗಡಿಯನ್ನು ಹಂಚಿಕೊಂಡಿದೆ, ಹಾಗೆ ಇಲ್ಲಿ ಕೇರಳದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಸೊ ಯಾವ ಒಂದು ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೂಡ ನಾವು ಭೌಗೋಳಿಕವಾಗಿ ತಿಳ್ಕೋಬೇಕಾಗುತ್ತೆ. ಇಷ್ಟು ಕಾನ್ಸೆಪ್ಟನ್ನು ತಮಗೆ ಗೊತ್ತಿರಬೇಕು. ಇದು ಬೇಸಿಕ್ಸ್, ಪೊಲಿಟಿಕಲ್ ಪಾರ್ಟಿ ಮತ್ತು ಅದರ ಒಂದು ಜಿಯೋಗ್ರಫಿಕಲ್ ಲೊಕೇಶನ್. ಇನ್ನು ಮುಂದಿನ ಪ್ರಶ್ನೆ, ಚಂಪೈ ಸುರೇನ್ ಅವರು ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ? ನಿಮ್ಮ ಎಕ್ಸಾಮ್ನಲ್ಲಿ ಈ ಕಡೆ ಸ್ಟೇಟ್ಸನ್ನು ಕೊಡ್ತಾರೆ, ಹಾಗೆ ಈ ಕಡೆ ಅದರ ಮುಖ್ಯಮಂತ್ರಿಗಳನ್ನು ಕೊಡ್ತಾರೆ. ಅದನ್ನು ಜೋಡಿಸಬೇಕು. ರೀಸೆಂಟಾಗಿ ನ್ಯೂಸಲ್ಲಿ ಇದ್ದಂತಹ ಮುಖ್ಯಮಂತ್ರಿಗಳನ್ನು ಹೊಂದಿಸಿ ಬರೀಬೇಕಾಗತ್ತೆ ಯಾರಾದರೂ ನ್ಯೂಸಲ್ಲಿ ಇದ್ದರೆ. ಬಟ್ ಇವಾಗ
ಚಂಪೈ ಸುರೇನ್ ನ್ಯೂಸ್ ಅಲ್ಲಿದ್ದಾರೆ. ಇವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಜಾರ್ಖಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶ್, ಮೇಘಾಲಯ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಚಂಪೈ ಸುರೇನ್ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಇವರಿಗೆ ಒಂದು ಜಾರ್ಖಂಡ್ನ ಹುಲಿ ಅಂತ ಕೂಡ ಕರೀತಾರೆ. ಜಾರ್ಖಂಡ್ನ ಹುಲಿ ಅಂತ ಯಾರಿಗೆ ಕರೀತಾರೆ ಅಂತ ಕೂಡ ಪ್ರಶ್ನೆ ಆಗಬಹುದು. ಸೊ ಚಂಪೈ ಸುರೇನ್ ಅವರಿಗೆ ಕರೀತಾರೆ. ಯಾಕೆ ಕರೀತಾರೆ ಜಾರ್ಖಂಡ್ನ ಹುಲಿ ಅಂತಂದರೆ 1990ರ ದಶಕದಲ್ಲಿ ಒಂದು ಪ್ರತ್ಯೇಕ ರಾಜ್ಯಕ್ಕಾಗಿ ಅವರು ಹೋರಾಟವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಜಾರ್ಖಂಡ್ನ ಹುಲಿ ಅಂತ ಕೂಡ ಒಂದು ಹೆಸರು ಅಥವಾ ಬಿರುದು, ಈ ಒಂದು ಅಡ್ಡ ಹೆಸರು ಅಥವಾ ಬಿರುದನ ಮುಖಾಂತರ ಅವ್ರಿಗೆ ಐಡೆಂಟಿಫೈ ಮಾಡ್ತಾರೆ. ಕಾರಣ 1990ರ ಒಂದು ಪ್ರತ್ಯೇಕ ರಾಜ್ಯದ ಹೋರಾಟಕ್ಕಾಗಿ. ಇನ್ನು ಭೌಗೋಳಿಕವಾಗಿ ಜಾರ್ಖಂಡ್ ಎಲ್ಲಿ ಬರುತ್ತೆ? ಸೊ ಈ ಭಾಗದಲ್ಲಿ ಭಾರತದ ನಕ್ಷೆಯಲ್ಲಿ, ಭಾರತದ ಭೂಪಟದಲ್ಲಿ ಜಾರ್ಖಂಡ್ ಬರುತ್ತೆ. ಸೊ ಜಾರ್ಖಂಡ್ ಮುಖ್ಯವಾಗಿ 4 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಸೊ ಜಾರ್ಖಂಡ್ನ ಮೇಲ್ಗಡೆ ನಮಗೆ ಬಿಹಾರ್ ಬರುತ್ತೆ. ಈ ಕಡೆ ಜಾರ್ಖಂಡ್ನ ಒಂದು ಎಡಗಡೆ ಸೊ ಇಲ್ಲಿ ನಮಗೆ ಒಂದು ಛತ್ತೀಸ್ಗಢ ಬರುತ್ತೆ. ಈ ಕಡೆ ಒಂದು ವೆಸ್ಟ್ ಬೆಂಗಾಲ್ ಬರುತ್ತೆ, ಪಶ್ಚಿಮ ಬಂಗಾಳ ಮತ್ತು ಕೆಳಗಡೆ ಒಡಿಶಾ ಬರುತ್ತೆ. ನೆನ್ಪಿಟ್ಕೋಬೇಕು, 4 ರಾಜ್ಯಗಳು ಬಿಹಾರ್, ಛತ್ತೀಸ್ಗಢ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ, ಈ 4 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನು ಜಾರ್ಖಂಡ್ನ ರಾಜಧಾನಿ ರಾಂಚಿ. ಜಾರ್ಖಂಡ್ನ ಪ್ರಸ್ತುತ ರಾಜ್ಯಪಾಲರು ಸಿ ಪಿ ರಾಧಾಕೃಷ್ಣನ್. ಪ್ರಸ್ತುತ ಮುಖ್ಯಮಂತ್ರಿ ಚಂಪೈ ಸುರೇನ್. ಇವರು ಯಾವ ಪಾರ್ಟಿ ಅಂತ ಕೂಡ ಕೇಳ್ತಾರೆ. ಚಂಪೈ ಸುರೇನ್ JMM ಪಾರ್ಟಿ ಅಂತಂದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇದೊಂದು ರಾಜಕೀಯ ಪಕ್ಷ, ಅದು ಮತ್ತು ರಾಜ್ಯ ಪಕ್ಷ ಆಗುತ್ತೆ. ಸೊ ಇದು ಸ್ಟೇಟ್ ಪೊಲಿಟಿಕಲ್ ಪಾರ್ಟಿ ಆಗುತ್ತೆ. ರಾಷ್ಟ್ರೀಯ ಪಕ್ಷ ಅಲ್ಲ, ಇದೊಂದು ರಾಜಕೀಯವಾಗಿ ರಾಜ್ಯ ಪಕ್ಷ ಆಗುತ್ತೆ. ಸ್ಟೇಟ್ ಪೊಲಿಟಿಕಲ್ ಪಾರ್ಟಿ ಜಾರ್ಖಂಡ್ ಮುಕ್ತಿ ಮೋರ್ಚಾ. ಜಾರ್ಖಂಡ್ ಏನಿದೆ ಮೊದಲು ಈ ಬಿಹಾರದ ಭಾಗವಾಗಿತ್ತು. 2000ನೇ ಇಸ್ವಿಯಲ್ಲಿ ಈ ಬಿಹಾರದಿಂದ ಒಂದು ಸಪರೇಟ್ ಸ್ಟೇಟ್ ಆಗಿ ರಚನೆ ಆಗುತ್ತೆ. ಯಾವಾಗ 2000ರಲ್ಲಿ ಅದು ಸಪರೇಟ್ ಸ್ಟೇಟ್ ಆಗಿ ರಚನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಯೋಜನೆ ಕುರಿತು ರೈತರ ಪ್ರಶ್ನೆಗಳಿಗೆ ಸಹಾಯವನ್ನ ಮಾಡೋಕೆ ಪ್ರಾರಂಭಿಸಲಾದಂತಹ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಯ ಹೆಸರೇನು ಅಂತ. ಸೊ ತಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಸೊ ಸೆಂಟ್ರಲ್ ಸ್ಕೀಮ್ ಇದೆ, ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆ ಕುರಿತು ರೈತರೇನಾದರೂ ಪ್ರಶ್ನೆಯನ್ನು ಕೇಳಬಹುದು, ಎಲ್ಲಿ ಆನ್ಲೈನ್ನಲ್ಲಿ. ಸೊ ಪ್ರಶ್ನೆಯನ್ನು ಕೇಳಿದಾಗ ಆಟೋಮೆಟಿಕ್ ಆಗಿ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗಾದ್ರೆ ಆ ಡೆವಲಪ್ಮೆಂಟ್ ಮಾಡಿರುವಂತಹ ಕೃತಕ ಬುದ್ಧಿಮತ್ತೆಯ ಹೆಸರೇನು ಅಂತ ಪ್ರಶ್ನೆ. ಆಯ್ಕೆಗಳು ಕಿಸಾನ್ ಇ ಸಾಥಿ, ಕಿಸಾನ್ ಇ ಮಿತ್ರ, ಕೃಷಿ ಇ ಸಾಥಿ, ಕಿಸಾನ್ ಕಾ ದೋಸ್ತ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕಿಸಾನ್ ಇ ಮಿತ್ರ ಅನ್ನುವಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಅನ್ನ ಈ ಯೋಜನೆ ಕುರಿತು ಆನ್ಸರ್ಸ್ ಅನ್ನ ಮಾಡೋಕೆ ಅಥವಾ ಆನ್ಸರ್ಸ್ ಅನ್ನ ಹೇಳೋಕೆ ಒಂದು ಡೆವಲಪ್ಮೆಂಟ್ ಅನ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ರೈತರ ಪ್ರಶ್ನೆಗಳಿಗೆ ಸೊ ಅದ್ರ ಬಗ್ಗೆ ಒಂದು ಅಪ್ಲಿಕೇಶನ್ ಆಗಿರಬಹುದು ಅಥವಾ ಒಂದು ಏನು ನಮಗೆ ಸ್ಕೀಮ್ ಅಂಡರ್ ಅಲ್ಲಿ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಮತ್ತು ಸಹಾಯಧನ ಎಷ್ಟು ಸಿಗುತ್ತೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಕಿಸಾನ್ ಇ ಮಿತ್ರ ಏನಿದೆ ಉತ್ತರವನ್ನು ಕೊಡುತ್ತೆ. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಏನಿದೆ ಇದೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಅಂದರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಇದರ ಅಡಿಯಲ್ಲಿ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ಹಾಕ್ತಾರೆ. ಸೊ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿನ ರೈತರ ಖಾತೆಗಳಿಗೆ ನೇರವಾಗಿ ಹಾಕ್ತಾರೆ. 4 ತಿಂಗಳು 2,000, ಅದಾದಮೇಲೆ ಮತ್ತೆ 4 ತಿಂಗಳಾದಮೇಲೆ 2,000, ಮತ್ತೆ 4 ತಿಂಗಳಾದಮೇಲೆ 2,000. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಸೊ ಇದರ ಅಡಿಯಲ್ಲಿ ಸುಮಾರು 11 ಕೋಟಿಗೂ ಹೆಚ್ಚು ಒಂದು ರೈತರು ಒಂದು ಬೆನಿಫಿಟ್ ಅನ್ನು ಪಡ್ಕೊಂಡಿದ್ದಾರೆ, ಒಂದು ಫಲಾನುಭವಿಗಳಾಗಿ ಇದಕ್ಕೆ ಒಳಪಟ್ಟಿರ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ಪ್ರವಾಸಿ ಸ್ಥಳದಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆ ಅಂದರೆ UPI ಅನ್ನು ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಫ್ರಾನ್ಸ್, ಅಮೆರಿಕ, ಬ್ರಿಟನ್, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರುವಂತಹ ವಿಶ್ವವಿಖ್ಯಾತ ಐಫೆಲ್ ಟವರ್.
ಈ ಐಫೆಲ್ ಟವರ್ನಲ್ಲಿ ಪ್ರವಾಸಿಗರಿಗೆ UPI ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಏನು UPI ಅಂತಂದರೆ ಇದೊಂದು ಡಿಜಿಟಲ್ ಪಾವತಿ ವ್ಯವಸ್ಥೆ ಆಗುತ್ತೆ. ಸೊ ಇದರ ಫುಲ್ ಫಾರ್ಮ್ ಏನು ಅದು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಎಕ್ಸಾಮ್ನಲ್ಲಿ UPI ಇದರ ವಿಸ್ತೃತ ರೂಪ ಏನು ಅಂತ ಕೇಳ್ಬೋದು. ಎಸ್ಪೆಷಲಿ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಗ್ರೂಪ್ ಸಿಯಲ್ಲಿ ಕೇಳ್ತಾರೆ, ಬಿಕಾಸ್ ಇಟ್ ರಿಲೇಟೆಡ್ ಟು ಕಂಪ್ಯೂಟರ್ ಆರ್ ಸೈನ್ಸ್. ಸೊ ಇಲ್ಲಿ UPI ಅಂತಂದರೆ ಯೂನಿಫೈಡ್ ಪೇಮೆಂಟ್ ಸರ್ವಿಸಸ್, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI. ಸೊ UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಈ ಮೂಲಕ ಒಂದು ಪೇಮೆಂಟನ್ನು ಮಾಡಬಹುದು ಅಂತ ಹೇಳಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೊ ಇದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಹಾಗಾಗಿ UPI ವ್ಯವಸ್ಥೆಯನ್ನು ಪ್ಯಾರಿಸ್ನಲ್ಲಿರುವಂತಹ ಒಂದು ವಿಶ್ವವಿಖ್ಯಾತ ಐಫೆಲ್ ಟವರ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಒಂದು ಪೇಮೆಂಟನ್ನು ಮಾಡೋಕ್ಕೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಒಂದು ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿರುತ್ತೆ. ಇನ್ನು ಫ್ರಾನ್ಸ್ನ ಅಧ್ಯಕ್ಷರು ಕೂಡ ನ್ಯೂಸಲ್ಲಿದ್ದಾರೆ. ಫ್ರಾನ್ಸ್ನ ಪ್ರೆಸಿಡೆಂಟ್ ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಇವರು ಭಾರತದ 75ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಸೊ ಈ ವರ್ಷ 2024ರಲ್ಲಿ ಭಾಗವಹಿಸಿದ್ರು. ಇನ್ನು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಏನಿದ್ದಾರೆ ಆ ಭಾರತಕ್ಕೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ UPI ಬಗ್ಗೆ ಕೂಡ ಡಿಸ್ಕಷನ್ ಅನ್ನು ಮಾಡಿದ್ರು. ಸೊ ಅದರ ಭಾಗವಾಗಿ ಈ ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಫ್ರಾನ್ಸ್, ಭಾರತ ಮತ್ತು UAE ರೀಸೆಂಟ್ ಆಗಿ ಡೆಸರ್ಟ್ ನೈಟ್ ಅನ್ನುವಂತಹ ಸಮರಾಭ್ಯಾಸವನ್ನು ಅರೇಬಿಯನ್ ಸೀನ ವಾಯು ಪ್ರದೇಶದಲ್ಲಿ ನಡೆಸುತ್ತೆ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಡೇ ಬೈ ಡೇ ಕರೆಂಟ್ ಅಫೇರ್ಸಲ್ಲಿ ನಾವು ಕವರ್ ಮಾಡಿರ್ತೀವಿ. ನೀವು ಹಳೆಯ ಕ್ಲಾಸಸ್ಸನ್ನು ನೋಡಲೇಬೇಕಾಗತ್ತೆ. ಹಾಗಾಗಿ ಇಲ್ಲಿ ಫ್ರಾನ್ಸ್ ಮತ್ತೆ ನ್ಯೂಸಲ್ಲಿ ಇದ್ದಿದ್ದಕ್ಕೆ ಕಾರಣ ಫ್ರಾನ್ಸ್, ಭಾರತ ಮತ್ತು UAE ತ್ರಿಪಕ್ಷೀಯ ಒಂದು ಸಮರಾಭ್ಯಾಸ ಯಾವುದು ಡೆಸರ್ಟ್ ನೈಟ್ ಎಲ್ಲಿ ನಡೆಸುತ್ತೆ? ಅರೇಬಿಯನ್ ಸೀನ ವಾಯು ಪ್ರದೇಶದಲ್ಲಿ ನಡೆಸುತ್ತೆ. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ತಾವು ಗಮನವನ್ನು ಕೊಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ನೀರಿನ ಕ್ರೆಡಿಟ್ ಅನ್ನು ಜಾರಿಗೆ ತರಲು ಇತ್ತೀಚೆಗೆ ಯಾವ ರಾಜ್ಯ ಮುಂದಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ಕರ್ನಾಟಕ ಏನಿದೆ ಈ ನೀರಿನ ಕ್ರೆಡಿಟ್ ಅನ್ನುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತರೋಕೆ ಚಿಂತನೆ ಮಾಡ್ತಾ ಇದೆ. ಹಾಗಾದರೆ ನೀರಿನ ಕ್ರೆಡಿಟ್ ಅಂದರೆ ಏನು? ಸೊ ಅಂತರ್ಜಲ ಮಟ್ಟ ಅಂದರೆ ಗ್ರೌಂಡ್ ವಾಟರ್, ಈ ಅಂತರ್ಜಲದ ವೃದ್ಧಿಗೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅಂತರ್ಜಲವನ್ನು ಮರುಪೂರಣ ಮಾಡೋಕೆ, ರೀಚಾರ್ಜ್ ಮಾಡೋಕೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮತ್ತು ಹವಾಮಾನ ವೈಪರೀತ್ಯವನ್ನು ತಡೆಯೋಕೆ ಜಮೀನಿನಲ್ಲಿ, ರೈತರ ಜಮೀನಿನಲ್ಲಿ ವಿವಿಧ ಪದ್ಧತಿಗಳ ಮುಖಾಂತರ, ಚೆಕ್ ಡ್ಯಾಮ್ ಆಗಿರ್ಬೋದು ಅಥವಾ ನಾಲಾ ಡ್ಯಾಮ್ ಆಗಿರ್ಬೋದು, ಈ ಪದ್ಧತಿಗಳ ಮುಖಾಂತರ ನೀರನ್ನು ಸಂಗ್ರಹಣೆ ಮಾಡುವಂತೆ ರೈತರಿಗೆ ಪ್ರೋತ್ಸಾಹ ನೀಡುವುದಕ್ಕೆ ನೀರಿನ ಕ್ರೆಡಿಟ್ ಅಂತ ಕರೀತಾರೆ. ಅರ್ಥ ಮಾಡ್ಕೋಬೇಕು. ನೀರಿನ ಕ್ರೆಡಿಟ್ ಅಂತಂದ್ರೆ ಅಂತರ್ಜಲವನ್ನು ವೃದ್ಧಿ ಮಾಡೋಕೆ, ಗ್ರೌಂಡ್ ವಾಟರನ್ನು ರೀಚಾರ್ಜ್ ಮಾಡೋಕೆ ಆ ಕೆಲವೊಂದು ಕ್ರಮಗಳನ್ನು, ಪದ್ಧತಿಗಳನ್ನು, ಫಾರ್ ಎಕ್ಸಾಂಪಲ್ ಚೆಕ್ ಡ್ಯಾಮ್ ಎಲ್ಲಿ ರೈತರ ಜಮೀನಿನಲ್ಲಿ, ಇಂಥವುಗಳನ್ನೆಲ್ಲ ಮಾಡೋಕೆ ರೈತರಿಗೆ ಪ್ರೋತ್ಸಾಹ ಧನ, ಅವ್ರಿಗೆ ಒಂದು ಅಡಿಷನಲ್ ಅಮೌಂಟನ್ನು, ಅವ್ರಿಗೆ ಸಪೋರ್ಟಿವ್ ಅಮೌಂಟನ್ನು ಕೊಡೋಕೆ, ಪ್ರೋತ್ಸಾಹ ಧನವನ್ನು ಕೊಡೋಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇದಕ್ಕೆ ನೀರಿನ ಕ್ರೆಡಿಟ್ ಅಂತ ಕರೀತಾರೆ. ನೀರು ಸಂಗ್ರಹ ಮಾಡಿ ಅಂತರ್ಜಲವನ್ನು ಹೆಚ್ಚಿಸಲು ಕ್ರಮ ಕೈಗೊಂಡಿರುವಂತಹ ರೈತರಿಗೆ ಪ್ರೋತ್ಸಾಹ ಧನವನ್ನು ನೀಡುವಂತಹ ಪದ್ಧತಿಗೆ ನೀರಿನ ಕ್ರೆಡಿಟ್ ಅಂತ ಕರೀತಾರೆ. ಇದರ ಅಡಿಯಲ್ಲಿ ನೀರು ಶೇಖರಣಾ ವ್ಯವಸ್ಥೆಗಳಾದಂತಹ ಚೆಕ್ ಡ್ಯಾಮ್, ಇಂಗುಗುಂಡಿ ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋಕೆ ಇಂಗುಗುಂಡಿ ನಿರ್ಮಾಣ, ಕೃತಕ ಮರುಪೂರಣ ವಿನ್ಯಾಸ, ಹಾಗೆ ನೀರಿನ ಸದ್ಬಳಕೆಗಾಗಿ ಹನಿ ನೀರಾವರಿ ಪದ್ಧತಿ, ತುಂತುರು ನೀರಾವರಿ ಪದ್ಧತಿ, ಈ ಎಲ್ಲ ಮೆಥಡನ್ನು ಯಾರು ಅಡಾಪ್ಟ್ ಮಾಡ್ಕೋತಾರೆ ಅಂತಹ ರೈತರಿಗೆ ಒಂದು ಪ್ರೋತ್ಸಾಹ ಧನವನ್ನು ಕೊಡೋಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ನೀರಿನ ಕ್ರೆಡಿಟ್ ಅಂತ ಕರೀತಾರೆ. ನೀರಿನ ಸಂಗ್ರಹಣೆ ಮತ್ತು ನೀರಿನ ಮರುಪೂರಣ, ನೀರಿನ ಒಂದು ಸರಿಯಾದಂತಹ ಬಳಕೆಯನ್ನು ಯಾರು ಮಾಡ್ತಾರೆ ಅವರಿಗೆ ಒಂದು ಕ್ರೆಡಿಟ್ ಅಂದರೆ ಅಮೌಂಟನ್ನು ಕೊಡೋದಕ್ಕೆ ನೀರಿನ ಕ್ರೆಡಿಟ್ ಅಂತ ಕರೀತಾರೆ. ಇಲ್ಲಿ ಗ್ರೌಂಡ್ ವಾಟರ್ ರಿಲೇಟೆಡ್ ಆಗಿ ಬಹಳಷ್ಟು ಒಂದು ನ್ಯೂಸಲ್ಲಿದೆ. ಕಾರಣ ಏನು ಅಂತಂದರೆ ಗ್ರೌಂಡ್ ವಾಟರ್ ಏನಾಗ್ತಾ ಇದೆ, ಬಹಳಷ್ಟು ಒಂದು ಕಡಿಮೆ ಆಗ್ತಾ ಇದೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಒಂದು ಸೌತ್ ಕರ್ನಾಟಕ, ಕೋಲಾರ ಭಾಗದಲ್ಲಿ ಆಗಿರ್ಬೋದು ಅಥವಾ ಚಿಕ್ಕಬಳ್ಳಾಪುರ ಭಾಗದಲ್ಲಿ, ಬೆಂಗಳೂರು ಗ್ರಾಮಾಂತರ, ಇಲ್ಲಿ ಗ್ರೌಂಡ್ ವಾಟರ್ ಏನಿದೆ ಬಹಳಷ್ಟು ಒಂದು ಕಡಿಮೆ ಮಟ್ಟದಲ್ಲಿದೆ. ಸುಮಾರು 2000-3000 ಅಡಿ ಬೋರ್ವೆಲ್ ಹಾಕಿದ್ರೂ ಕೂಡ ಅಲ್ಲಿ ನೀರು ಸಿಗೋದಿಲ್ಲ. ಆ ಒಂದು ಕ್ರಮವನ್ನು ಏನಾಗಿದೆ ಅದನ್ನು ಮರುಪೂರಣ ಮಾಡೋಕೆ, ಅದನ್ನು ಗ್ರೌಂಡ್ ವಾಟರ್ನ ರೀಚಾರ್ಜ್ ಮಾಡೋಕೆ ಈ ಒಂದು ನೀರಿನ ಕ್ರೆಡಿಟ್ ಅನ್ನುವಂಥ ಕಾನ್ಸೆಪ್ಟನ್ನು ತರಬೇಕು ಅಂತ ಹೇಳಿ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಸಾಧು ಮೆಹರ್ ಇತ್ತೀಚೆಗೆ ನಿಧನ ಹೊಂದಿದ್ದು, ಇವರು ಹಿಂದಿ ಮತ್ತು ಒಡಿಯಾ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ.
ಇನ್ನು ಭಾರತೀಯ ವಾಯುಪಡೆ ವಾಯುಶಕ್ತಿ ಸಮರಾಭ್ಯಾಸ 2024 ಇದನ್ನು ಇತ್ತೀಚೆಗೆ ಜೈಸಲ್ಮೇರ್ನಲ್ಲಿ ನಡೆಸಿತು. ಎಲ್ಲಿ ನಡೀತು ಅಂತ ಕೇಳಿಸ್ತಾರೆ. ಎಲ್ಲಿ ವಾಯುಶಕ್ತಿ ಸಮರಾಭ್ಯಾಸ 2024 ಎಲ್ಲಿ ನಡೀತು? ಜೈಸಲ್ಮೇರ್ನಲ್ಲಿ ನಡೀತು. ಹಾಗೆ 2047ರ ಹೊತ್ತಿಗೆ ಭಾರತ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರವಾಗಲಿದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಹೇಳುತ್ತೆ. ಏನು 2047ರ ಹೊತ್ತಿಗೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರ, ಇವಾಗ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, 2047ರ ಹೊತ್ತಿಗೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರ ಆಗುತ್ತೆ ಅಂತ ಹೇಳಿ IMF ಹೇಳಿದೆ. ಸೊ ಎಲ್ಲ ಪಾಯಿಂಟನ್ನು ತಾವು ಗಮನವನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ಸೊ ಗರ್ಭಕಂಠ ಕ್ಯಾನ್ಸರ್ ಇದ್ರ ಬಗ್ಗೆ ನಿನ್ನೆ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅಲ್ಲಿ ಗರ್ಭಕಂಠ ಕ್ಯಾನ್ಸರ್ ರಿಲೇಟೆಡ್ ಆಗಿ ರೀಸೆಂಟಾಗಿ ಒಂದು ಪರ್ಸನ್ ಡೆತ್ ಆಗಿದ್ರು. ಯಾರು ಅಂತಂದರೆ ಅದು ಪೂನಂ ಪಾಂಡೆ, ಬಾಲಿವುಡ್ನ ನಟಿ. ಅದು ಇವಾಗ ಅವರು ಬದುಕಿದ್ದಾರೆ. ಯಾಕೆ ಬದುಕಿದ್ದಾರೆ, ಕಾನ್ಸೆಪ್ಟ್ ಏನು ಅಂತಂದರೆ, ಸೊ ಅವರು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಸತ್ತಿದ್ದೀನಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮುಖಾಂತರ. ಅದು ಇವಾಗ ಫೇಕ್ ಇದೆ. ಸೊ ಆ ಕ್ಲಾಸನ್ನು ನಾವು ಮಾಡುವಾಗ ಸೊ ಆ ನ್ಯೂಸನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ವಿ ಗರ್ಭಕಂಠ ಕ್ಯಾನ್ಸರ್ ರಿಲೇಟೆಡ್ ಆಗಿ. ಯಾಕಂದರೆ ಅದನ್ನು ನಮ್ಮ ಮಧ್ಯಂತರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಮಧ್ಯಂತರ ಬಜೆಟನ್ನು ಮಂಡನೆ ಮಾಡಿದ್ರು. ಆ ಮಧ್ಯಂತರ ಬಜೆಟ್ನಲ್ಲೂ ಕೂಡ ಗರ್ಭಕಂಠ ಕ್ಯಾನ್ಸರ್ ರಿಲೇಟೆಡ್ ಆಗಿ ಲಸಿಕೆಯನ್ನು ಹಾಕಿಸೋಕೆ ಒಂದು 9 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಒಂದು ನಾವು ಪ್ರೋತ್ಸಾಹ ಮಾಡ್ತೀವಿ ಲಸಿಕೆ ಹಾಕೋಕೆ ಅಂತ ಹೇಳಿ ಅದ್ರ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಷನ್ ಆಗಿತ್ತು ಬಜೆಟ್ನಲ್ಲಿ. ಅದಾದ ನೆಕ್ಸ್ಟ್ ಡೇನೇ ಅವತ್ತೇನಾಗಿದೆ ಅಂತಂದರೆ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಪೂನಂ ಪಾಂಡೆ ಅವರು ಗರ್ಭಕಂಠ ಕ್ಯಾನ್ಸರಿಂದ ಡೆತ್ ಆಗಿದೆ ಅವ್ರದ್ದು ಅಂತ ಹೇಳಿ ಒಂದು ನ್ಯೂಸ್ ಬಂತು. ಈವನ್ ಲೀಡಿಂಗ್ ನ್ಯೂಸ್ ಪೇಪರಲ್ಲೂ ಕೂಡ ಅದು ಪಬ್ಲಿಷ್ ಆಗಿದೆ. ಸೊ ಇವಾಗ ಅವರು ಮತ್ತೆ ಲೈವಲ್ಲಿ ಬಂದು ಅದು ಫೇಕ್, ನಾನು ಬದುಕಿದ್ದೀನಿ ಅಂತ ಹೇಳಿದ್ದಾರೆ. ಯಾಕೆ ನಾನು ಆ ರೀತಿ ಹೇಳಿದೆ ಅಂದರೆ, ಗರ್ಭಕಂಠ ಕ್ಯಾನ್ಸರ್ ರಿಲೇಟೆಡ್ ಆಗಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕೆ ನಾನು ಸತ್ತಿದ್ದೀನಿ ಅಂತ ಹೇಳಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸ್ವಲ್ಪ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಅವ್ರು ಸಾಯ್ಲಿ ಬಿಡಲಿ ಅದು ಸೆಕೆಂಡರಿ. ಬಟ್ ಇಲ್ಲಿ ಏನು ಅಂತಂದರೆ ಗರ್ಭಕಂಠ ಕ್ಯಾನ್ಸರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಿಲೇಟೆಡ್ ಟು ಎಕ್ಸಾಮ್. ಯಾಕಂದರೆ ಲಾಸ್ಟ್ ಇಯರ್ ರೀಸೆಂಟ್ ಡಾಟಾ ಪ್ರಕಾರ 80,000 ಕೇಸಸ್ನಲ್ಲಿ ಭಾರತದಲ್ಲಿ 35,000 ಕೇಸಸ್ನಲ್ಲಿ ಡೆತ್ ಆಗಿದೆ. ಇದು ರಿಯಲ್ ಫ್ಯಾಕ್ಟ್. ಸೊ ಇದು ರಿಯಲ್ ಫ್ಯಾಕ್ಟ್. ಆ ಕಾರಣಕ್ಕಾಗಿ ಇದು ಬಹಳಷ್ಟು ಒಂದು ನ್ಯೂಸಲ್ಲಿದೆ. ಇದ್ರ ಮೇಲೆ ಪ್ರಶ್ನೆಯನ್ನು ತಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ಒಂದು ನೋಟ್ಸ್ ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ. ಸೊ 2 ಇಯರ್ಗೆ 2 ವರ್ಷಕ್ಕೆ 250 ರೂಪಾಯಿಗೆ ಈ ಒಂದು ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಇದರ ಕೋರ್ಸ್ ಪ್ರೈಸ್ ಇರೋದು 500 ರುಪೀಸು. ಸೊ 2 ಇಯರ್ 2 ವರ್ಷ 2023 ಹಾಗೂ 2024ರ ಪ್ರತಿ ತಿಂಗಳ ಒಂದು ನೋಟ್ಸ್ ಮತ್ತು ಪ್ರತಿ ತಿಂಗಳ ಒಂದು ಟೆಸ್ಟ್ ಏನಿದೆ ಅದು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ನಿಮಗೆ 250 ರುಪೀಸ್ಗೆ ಅವೈಲೇಬಲ್ ಇರುತ್ತೆ. ಸೊ ಈ ಟೆಸ್ಟ್ ಮುಖಾಂತರ ತಾವು ಆಲ್ ಕರ್ನಾಟಕದಲ್ಲಿ ತಮ್ಮ ರ್ಯಾಂಕನ್ನು ಕೂಡ ಚೆಕ್ ಮಾಡ್ಕೋಬಹುದು. ಹಾಗೆ ಇವನ್ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಕೂಡ join2learn.testpress.in ವೆಬ್ಸೈಟ್ನಲ್ಲೂ ಕೂಡ ಟೆಸ್ಟ್ ಮತ್ತು ನೋಟ್ಸನ್ನು ನೀವು ಅಟೆಂಡ್ ಆಗಬಹುದು ಅಂತ ಹೇಳ್ತಾ, ಮತ್ತೆ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಕಾಮೆಂಟ್ಸನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.